ಪತ್ರ ಬರೀತಾರೆ, ಆದ್ರೆ ಪ್ರಧಾನಮಂತ್ರಿ ಅದಕ್ಕೆ ಉತ್ತರನೇ ಕೊಡೋದಿಲ್ಲ. विधायकों के बेटे के घर में 8 करोड़ रुपए कैश मिले, 8 करोड़ रुपए, लेकिन कोई कार्रवाई नहीं की गई. ಒಬ್ಬ ಶಾಸಕ, ಬಿಜೆಪಿ ಶಾಸಕನ ಮನೆಯಲ್ಲಿ 8 ಕೋಟಿ ರೂಪಾಯಿ ಲೂಟಿ ಮಾಡಿದಂತ ಹಣ ಸಿಗುತ್ತೆ, ಆದ್ರೆ ಅವನ ಮೇಲೆ ಯಾವುದೇ ತರ ತನಿಖೆಯನ್ನ ಮಾಡೋದಿಲ್ಲ. किसान आत्महत्या कर रहे हैं, महंगाई से जूझ रहे हैं, तरस रहे हैं, लेकिन कोई सुनवाई नहीं है इस सरकार में उनकी. ರೈತ ಕಷ್ಟ ಪಡ್ತಾ ಇದ್ದಾನೆ, ನೋವಿನಿಂದ ನರಳ್ತಾ ಇದ್ದಾನೆ ಈ ಬೆಲೆ ಏರಿಕೆಯಿಂದ, ಆದ್ರೂ ಈ ಸರ್ಕಾರ ಏನೂ ಮಾಡಕ್ಕೆ ರೆಡಿ ಇಲ್ಲ. यहाँ पे मेरे बहुत सारे नौजवान भाई बहन होंगे. सरकार में 2.5 लाख पद खाली पड़े हैं, लेकिन आपको नौकरी नहीं दी गई. ಇಲ್ಲಿ ನೂರಾರು ಜನ ಯುವಕರಿದ್ದೀರಾ, ಯುವತಿಯರಿದ್ದೀರಾ, ನಿಮಗೆಲ್ಲ ಗೊತ್ತಿರ್ಲಿ 2.5 ಲಕ್ಷ ಕೆಲಸಗಳು ಸರ್ಕಾರದಲ್ಲಿ ಖಾಲಿ ಇದೆ, ಆದ್ರೆ ಒಂದನ್ನು ತುಂಬತಾ ಇಲ್ಲ ಈ ಸರ್ಕಾರ. आप पढ़ते हैं, मेहनत करते हैं, आपके माता पिता फीस देते हैं ट्यूशन की, फिर आप भर्ती का इम्तिहान देने जाते हो, ना आपको पद मिलता है और ना भर्ती के इम्तिहान के रिजल्ट सही ढंग से निकाले जाते हैं. ನೀವು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ನಿಮ್ ಮಕ್ಕಳು ಫೀಸ್ ಕಟ್ತೀರಾ, ನಿಮ್ ಮನೆ ನಡೆಸ್ತೀರಾ, ನಿಮ್ ಮಕ್ಕಳು ಕೆಲಸಕ್ಕೆ ಅಂತ ಹೋದಾಗ ಕೆಲಸ ಬೇರೆಯವರಿಗೆ ಲಂಚಕ್ಕೆ ಮಾರ್ಬಿಟ್ಟಿರ್ತಾರೆ. बल्कि पता चलता है कि हर पोस्ट के लिए रेट फिक्स हो गया है. चाहे आप असिस्टेंट प्रोफेसर बनना चाहें तो उसके लिए 50 या 70 लाख मांगा जाता है. लेक्चरर बनना चाहें तो 30-50 लाख मांगा जाता है. जूनियर इंजीनियर बनना चाहें तो 30 लाख मांगे जाते हैं. ऐसा भी सुनने में आया कि कहीं पे किसी के पास पैसे नहीं थे घूस देने के लिए, तो उस किसान को कहा गया कि अपनी 2 बैल दे दो. ये सच्चाई है. ಪ್ರತಿಯೊಂದರಲ್ಲೂ ಲಂಚ ಲಂಚ ಲಂಚ. ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಕರೆದ್ರೆ ಲಂಚ, PSI ಪೋಸ್ಟ್ ಕರೆದ್ರೆ ಲಂಚ, ಟೀಚರ್ ಪೋಸ್ಟ್ಗೆ ಲಂಚ, ಡಿಸ್ಟ್ರಿಕ್ಟ್ ಸಹಕಾರಿ ಬ್ಯಾಂಕ್ಗಳಲ್ಲಿ ಲಂಚ. ಯಾವುದೋ ಒಬ್ಬ ರೈತ ಗೊಬ್ಬರವನ್ನ ತಗೊಂಡ್ ಬರಕ್ಕೆ ಹೋದಾಗ ಅವನ ಹತ್ರ ದುಡ್ಡಿಲ್ದೆ ಇದ್ದಾಗ ನಿನ್ 2 ಎತ್ತು ಅಡ ಇಟ್ಬಿಟ್ಟು ತಗೊಂಡೋಗು ಅಂತ ಹೇಳ್ತಾರೆ. ಆ ಸ್ಥಿತಿ ಈ ಲಂಚಕೋರರು ತಂದಿಟ್ಟಿದ್ದಾರೆ ಈ ಸರ್ಕಾರ. ये किसानों का प्रदेश है कर्नाटका, और किसानों के लिए देखिए किस तरह से इस सरकार ने किया. ಈ ಕರ್ನಾಟಕ ರೈತರ ನಾಡು, ಆದ್ರೆ ರೈತರ ಬದುಕನ್ನ ಯಾವ ತರ ತಂದಿಟ್ಟಿದ್ದಾರೆ ಈ ಸರ್ಕಾರ ನೀವು ನೋಡಿ. 25,000 रुपए प्रति एकड़ का टैक्स लगा दिया. ಪ್ರತಿಯೊಂದು ಎಕರೆಗೆ 25,000 ತೆರಿಗೆ ಕಟ್ಟಬೇಕು ರೈತ. खाद पर 5% GST लगाया. ಅದರಲ್ಲೂ 5% GST ಕಟ್ಟಬೇಕು. ट्रैक्टरों आदि पर 12%. ಟ್ರ್ಯಾಕ್ಟರ್ ತಗೊಳಕ್ ಹೋದ್ರೆ 12% GST ಕಟ್ಟಬೇಕು. पेस्टिसाइड पे 18%. ನಾವು ರಸಗೊಬ್ಬರಗಳನ್ನ ತರಕ್ ಹೋದ್ರೆ ಮತ್ತೆ ಅದಕ್ಕೆ ಮತ್ತೆ GST ಹಾಕಿದ್ದಾರೆ. डीजल के दाम बढ़ गए, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. DAP का दाम 1350 रुपए हो गया. DSP 1350 ರೂಪಾಯಿ ಆಗ್ಬಿಟ್ಟಿದೆ. जहां दाम बढ़ाया नहीं, वहां जो बैग के अंदर यूरिया डलता है उसको कम कर दिया. पहले 50 किलो का बैग मिलता था, अब उतने ही पैसों के लिए आपको 45 का मिलता है. ಪಹಲೆ ಈಗ ರಸಗೊಬ್ಬರಗಳದು, ಫರ್ಟಿಲೈಸರ್ಗಳದು ನೀವು ಏನು ರೈತರು ಯೂಸ್ ಮಾಡ್ತೀರಾ ನಿಮ್ಮ ಬೆಳೆಗೋಸ್ಕರ ಪ್ರತಿಯೊಂದರಲ್ಲೂ ಬೆಲೆಗಳನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. बड़े बड़े वादे किए थे आपको कि MSP बढ़ाई जाएगी, कि आपकी आमदनी दुगनी होगी, लेकिन आमदनी दुगनी सिर्फ सरकार में जो है मंत्री जो पद रखते हैं उनकी आमदनी दुगनी हुई, बल्कि 4 गुनी 10 गुना हो गया होगा. ಎಂತೆಂತ ಮಾತು ಕೊಟ್ಟಿದ್ರು ರೈತರಿಗೆ. ನಿಮಗೆ ಕನಿಷ್ಠ ಬೆಲೆಯನ್ನ ನಾವು ಹೆಚ್ಚಿಗೆ ಮಾಡ್ತೀವಿ, ಎಕರೆಗೆ ದುಡ್ಡು ಕೊಡೋದು ಅಂತ ಹೇಳಿದ್ರು. ಪ್ರತಿಯೊಂದು ಸರಕುಗಳ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಕಡಿಮೆ ಆಗಿಲ್ಲ, ಅದನ್ನ 2ರಷ್ಟು ಡಬಲ್ ಆಗೋಗಿದೆ ಇವತ್ತು ಎಲ್ಲದರ ಖರ್ಚು. जहां बाकी प्रदेशों में 3,500 से 4,000 पर क्विंटल FRP मिलता है, यहाँ आपको सिर्फ 2,750 मिलता है. ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಎಕರೆಗೆ 4,500 ಇಂದ 3,500 ನಮಗೆ ಬೆಂಬಲ ಬೆಲೆ ಸಿಕ್ಕಿದ್ರೆ ಇಲ್ಲಿ ಬರೀ 2,500 ರೂಪಾಯಿ ಸಿಗ್ತಾ ಇದೆ. आपके चीनी का मिल है यहाँ, उसका निजीकरण करने की कोशिश हो रही है. ಇಲ್ಲಿ ಸಕ್ಕರೆಯ ಫ್ಯಾಕ್ಟರಿಗಳಿದಾವೆ, ಅದನ್ನು ಖಾಸಗೀಕರಣ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ.
कांग्रेस पार्टी उसे होने नहीं देगी। ಕಾಂಗ್ರೆಸ್ ಪಕ್ಷ ಮಾತ್ರ ಆ ತರ ಮಾಡೋದಿಕ್ಕೆ ಬಿಡೋದೇ ಇಲ್ಲ. आपके साथ धोखा नहीं होने देंगे। ನಿಮ್ ಜೊತೆ ದೋಖಾ ಮಾಡ್ಲಿಕ್ಕೆ ಈ ಸರ್ಕಾರನ ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ. क्योंकि बहुत धोखा हो गया है, बहुत चोरी हो गई है ತುಂಬಾ ಲೂಟಿ ಆಗಿದೆ, ತುಂಬಾ ಮೋಸ ಆಗಿದೆ ಕರ್ನಾಟಕದ ಜನರ ಜೊತೆ. और भ्रष्टाचार का सिर्फ ये नतीजा नहीं है, बहुत और नतीजे हैं। खास तौर से जब हम रोजगार की बात करते हैं, ನಾವು ಭ್ರಷ್ಟಾಚಾರ ಎಷ್ಟಾಗಿದೆ ಅಂತಂದ್ರೆ ಇವತ್ತು ನಿರುದ್ಯೋಗ ಕೆಲಸನೇ ಇಲ್ಲ. आईटी में, मोबाइल में, ऑटोमोबाइल्स में, टेक्नोलॉजी में, इलेक्ट्रॉनिक्स में कर्नाटका सबसे आगे होता था। ಕರ್ನಾಟಕ ಮೊದಲು ಐಟಿಯಲ್ಲಿ, ಆಟೋಮೊಬೈಲ್ ಅಲ್ಲಿ, ಮತ್ತೆ ಕಂಪ್ಯೂಟರ್ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದರಲ್ಲೂ ಕರ್ನಾಟಕ ಮೊದಲು ಬಹಳ ಮುಂದೆ ಇರ್ತಿತ್ತು. जिनको प्रदेशों में कहते हैं ना मॉडल स्टेट, हम तो कह सकते हैं कि यहाँ पे सुपर मॉडल स्टेट था कर्नाटका। ಮೊದಲು ಕರ್ನಾಟಕವನ್ನ ಮಾಡೆಲ್ ಸ್ಟೇಟ್ ಅಂತ ಇರಲಿಲ್ಲ, ಸೂಪರ್ ಮಾಡೆಲ್ ಸ್ಟೇಟ್ ಅಂತ ಕರೀತಾ ಇದ್ರು. आईटी में नंबर 1, ಐಟಿಯಲ್ಲಿ ನಂಬರ್ 1ನೇ ರಾಜ್ಯ ಅಂದ್ರೆ ಅದು ಕರ್ನಾಟಕ. जॉब्स में नंबर 1 था, जॉब्स में नंबर 1 था, ಜಾಬ್ ಕೆಲಸಗಳಲ್ಲಿ ಸೃಷ್ಟಿ ಮಾಡೋದ್ರಲ್ಲಿ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿತ್ತು. स्टार्टअप्स में नंबर 1, ಎಲ್ಲದರಲ್ಲೂ ಮೊದಲನೇ ಸ್ಥಾನದಲ್ಲಿತ್ತು. बाहर से जो निवेश आता था उसमें भी हम सबसे आगे थे। ಹೊರ ದೇಶದಿಂದ ಕಂಪನಿಗಳು ಬಂದು ಇಲ್ಲಿ ಹೂಡ್ತಾ ಇದ್ರು, ಹಲವಾರು ಕೆಲಸಗಳನ್ನ ಕೊಡ್ತಾ ಇತ್ತು, ಅದರಲ್ಲೂ ನಂಬರ್ 1 ರಾಜ್ಯ ಕರ್ನಾಟಕವಾಗಿತ್ತು. शिक्षा में, टेक्नोलॉजी में, सब में नंबर 1 था। ಶಿಕ್ಷಣದಲ್ಲಿ, ಟೆಕ್ನಾಲಜಿಯಲ್ಲಿ ಕರ್ನಾಟಕ ರಾಜ್ಯ ಯಾವುದ್ರಲ್ಲಾದ್ರೂ ತಗೊಳ್ಳಿ ಮೊದಲು ನಂಬರ್ 1 ಸ್ಥಾನದಲ್ಲಿತ್ತು. लेकिन ये जो 40% की सरकार है जिसने आपको डबल लूट दिया है, डबल इंजन नहीं, इसकी वजह से यहाँ पे बहुत ही नुकसान हुआ। ಈ 40% ಸರ್ಕಾರ ಬಂದು ನಮ್ಮ ಜನರನ್ನ ಲೂಟಿ ಮಾಡಿ ಮಾಡಿ ಇವತ್ತು ಕರ್ನಾಟಕದ ಸ್ಥಿತಿ ಕೆಳಗೆ ಬಂದ್ಬಿಟ್ಟಿದೆ. एक तरह से आप कह सकते हैं कि सारा काम रुक ही गया। ಒಂಥರ ಹೇಳಿದ್ರೆ ಎಲ್ಲಾ ಕೆಲಸಗಳು ಕರ್ನಾಟಕ ರಾಜ್ಯದಲ್ಲಿ ನಿಂತೋಗಿದಾವೆ. बेरोजगारी बढ़ गई, ನಿರುದ್ಯೋಗ ಜಾಸ್ತಿ ಆಗ್ಬಿಟ್ಟಿದೆ. युवाओं का जो भविष्य है वो कमजोर हुआ। ಯುವಕರ ಭವಿಷ್ಯ ಕ್ಷೀಣಿಸ್ತಾ ಇದೆ. बड़ी बड़ी कंपनियां ओला जैसे, फॉक्सकॉन, पेगाट्रॉन, एप्पल, मोटोरोला, नोकिया, सैमसंग यहां से छोड़ के चले गए। ಕರ್ನಾಟಕದಲ್ಲಿ ಇದ್ದಂತ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಇವತ್ತು ನಮ್ಮನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟಿದಾವೆ. तो नौकरियां आएंगी कहां से? ಕೆಲಸ ಮತ್ತೆ ಎಲ್ಲಿಂದ ಬರಬೇಕು? ಕಂಪನಿಗಳೆಲ್ಲ ಹೊರಟೋದ್ರೆ लाखों एमएसएमई, छोटे बिजनेस, छोटे दुकान बंद हो चुके हैं। ಲಕ್ಷಾಂತರ ಸಣ್ಣ ಮತ್ತು